ಇಲ್ಲಿ ಇಷ್ಟ ಆಗೈತೆ ಗುರು ಇದು. ಇಲ್ಲಿ ನೋಡಿ 2 ಕಿತ ಬಿತ್ತು, ಇಲ್ಲಿ ಬರಬೇಕಾದ್ರೆ 1 ಕಿತ ಬಿದ್ದೋಯ್ತು. ಇನ್ನು ನನ್ನ ಮಕ್ಕಳು ಓಲೋದವ್ರು ಅದು ಕೊಟ್ಟು ಸೈಕ್ ಮಾಡ್ತಾರೆ. ಹಿಂಗೆ ಇಟ್ಕೊಂಡಿದ್ದೆ, ಹಿಂಗೆ ಕೆಳಗೆ ಬಿದ್ದೋಯ್ತಿದ್ದು. ಇದು ಏನೂ ಆಗಿಲ್ಲ ಅಂದ್ರೆ ನಡೀತದೆ. ಅಪ್ಪ ಇಲ್ಲಿ ನೋಡಿ, ಇಲ್ಲಿ ನೋಡಿ ಡ್ಯಾಮೇಜ್, ಇಲ್ಲಿ ನೋಡಿ ಬೆಂಡಾಗೈತೆ ಇದು ಇಲ್ಲಿ ಬೆಂಡಾಗೈತೆ, ಇಲ್ಲಿ ಬೆಂಡಾಗೈತೆ, ಇಲ್ಲಿ ನೋಡಿ ಇಲ್ಲಿ ಬೆಂಡಾಗೈತೆ. ಅಂದರೆ ಒಳಗಡೆ ಫ್ಯಾನ್ ಇರುತ್ತೆ, ಫ್ಯಾನು ಟಚ್ ಆಗದಿರಿದ್ರೆ ಸಾಕೇನಾಗಲ್ಲ. ಇವಾಗ 6 ಗಂಟೆ ಆಯಿತು. ಎಷ್ಟು ಕಿಲೋಮೀಟ್ರ್ ಓಡೈತೆ ಅಂತ ತೋರಿಸ್ತೀನಿ. 600 ರೂಪಾಯಿಗೆ. ಮೋಟ್ರ್ ಏನಾಯ್ತು ಅಂದರೆ ಬರಬೇಕಾದ್ರೆ ಇಲ್ಲಿ ಟರ್ನಿಂಗಲ್ಲಿ ಬಿತ್ತೋದು ಲೈಟಾಗಿ. ಇದು ಹಿಂದೆ ಸೀಟ್ ಬರುತ್ತಲ್ವ ಕೆಳಗೆ, ಮೋಟ್ರ್ ಇದ್ರ ಹತ್ರ ಫ್ಯಾನ್ ಹತ್ರ, ಅದು ಲೈಟಾಗಿ ಬೆಂಡಾಗೈತೆ. ಅದು ಶೀಟ್ ಬರುತ್ತಲ್ವ ಫ್ಯಾನ್ಗೆ, ಅದು ಲೈಟಾಗಿ ಬೆಂಡಾಗೈತೆ. ಅದು ನೋಡ್ಬಂತೇಳಿ ನಿಮ್ಮವ್ರನ್ನ. ಹಲೋ ಸರ್ ಹೇಳಿ. ಇವಾಗ ನಮ್ಮ ಆ್ಯಪ್ ಮೇಲೆ ಏನು ನಂಬರ್ ಇದೆ ನಿಮ್ಮದು ಇಲ್ಲ ಸರ್? ಇಲ್ಲ, ಅದು ನಮ್ಮ ಫ್ರೆಂಡೇ ಅದು. ಅದು ಇರ್ಲಿ ಬೇಡಿ, ಅವ್ರು ಹೇಳ್ಬೇಕಾ ನಿಮ್ಗೆ ಕೊಡಕ್ಕೆ? ಇಲ್ಲ, ಅವ್ರ ಐ ಡಿ ನಾನು ಯೂಸ್ ಮಾಡ್ತಾ ಇದ್ದೀನಲ್ವಾ, ಅವನ ಐ ಡಿನೇ ನಾನು ಯೂಸ್ ಮಾಡ್ತಾ. ಅವನು ಕೆಲಸ ಮಾಡ್ತಾ ಇಲ್ಲ. ನಮ್ಗೆ ಅದು ಅವರು ಫೋನ್ ಅವರು ರಿಸೀವ್ ಮಾಡ್ತಾರೆ, ನಂಬರ್ ಬೇರೆ ಇದೆ. ಅವರು ಹೇಳ್ಬೇಕಾ ನಿಮ್ಗೆ ಕೊಡಕ್ಕೆ ನಮ್ಗೆ ಕೊಡ್ಬೋದು. ಅರ್ಥ ಆಯ್ತು. ಇಲ್ಲ ಅವನು ಹೇಳಿದ್ರೆ ಇವಾಗ ಕೊಡ್ಬೇಕಾ ನೀವು? ಅವರು ಕಾಲ್ ಮಾಡ್ತಾರೆ, ಅವ್ರು ಹೇಳ್ತಾರೆ ಕೊಡಕ್ಕೆ ನಾವು ಕೊಡ್ತೀವಿ. ಸರಿ ನಾನು ಅವ್ನಿಗೆ ಫೋನ್ ಮಾಡ್ತೀನಿ. ಓಕೆ, ನಿಮ್ಮ ಹುಡುಗನ ಹತ್ರ ಮಾತಾಡಿ ಬಂತ ಹೇಳ್ತೀನಿ. ನೀವು ಅವ್ರಿಗೆ ಫೋನ್ ಮಾಡಿ, ನಮ್ಮ ಜನ ನಿಮಗೆ ಅವರು ಓಕೆ ಮಾಡಬೇಕಾ? ಆಯಿತು. ಸರಿ. ಪ್ರಕಾರ ಪೋಟ್ರೆ ಬೆಸ್ಟ್ ಅನ್ಸುತ್ತೆ. ಯಾಕಂದರೆ ಪೋಟ್ರಲ್ಲಿ ಬಂದ್ಬಿಟ್ಟು ಇಲ್ಲಿಗೆ 300 ರೂಪಾಯಿ ಬಿದ್ರೂ 60 ರೂಪಾಯಿ ಕಟ್ ಮಾಡಿದ್ರೂ 240 ರೂಪಾಯಿ. ಪರವಾಗಿಲ್ಲ ಗುರು, ಒಂದು ಲೆಕ್ಕ ಅಂಕಲ್ ಡೆಲಿವರಿನೇ ಬೆಸ್ಟ್ ಅನಿಸುತ್ತೆ. ಫೋಟೋರ್ಗೂ ಇದಕ್ಕೂ ಡಿಫ್ರೆನ್ಸ್ ಒಂದು 150-100 ಆ ಥರ ಡಿಫ್ರೆನ್ಸ್ ಬರುತ್ತೆ. ಇಲ್ಲ ಕಾಯಂಕಿಟ ಬರೀ ಇಂಥದೆಯ. ಹಲೋ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. S1 ಪ್ರೋದಲ್ಲಿ ಎಷ್ಟು ಕಿಲೋಮೀಟ್ರಿಗೆ ಎಷ್ಟು ಮಾಡ್ಬೋದು ಅಂತ. ಇವಾಗ ಟೈಮ್ ನೋಡಿ ಕರೆಕ್ಟಾಗಿ 9:50 ಆಯಿತು. 10 ಗಂಟೆ ಇಟ್ಕೊಳ್ಳಿ. ಎಷ್ಟು ಕಿಲೋಮೀಟ್ರ್ ಬಂದಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ 4 ಕಿಲೋಮೀಟ್ರ್ ಬಂದಿದ್ದೀನಿ, ಕಾಣಿಸ್ತಾಯ್ತಾ? 4 ಕಿಲೋಮೀಟ್ರು. ನೋಡೋಣ ಎಷ್ಟು ಕಿಲೋಮೀಟ್ರಿಗೆ ಎಷ್ಟು ಮಾಡ್ಬೋದು ಏನಂತ. ಇನ್ನೂ 97% ಐತೆ ಚಾರ್ಜಿಂಗು. ಆಲ್ಮೋಸ್ಟ್ ನಾನು ಈಕೋ ಮೋಡಲ್ಲಿ ಹೋಗ್ತೀನಿ. ಈಕೋ ಮೋಡ್ ಬಿಟ್ಟು ಬೇರೆ ಮೋಡ್ ಹೋಗಲ್ಲ. ನೋಡೋಣ ಎಷ್ಟು ಅರ್ನಿಂಗ್ ಮಾಡ್ಬೋದು ಏನು ಅಂತ. ಅಂದರೆ ಪೋಟರ್ ಒಂದೇ ಅಲ್ಲ, ಅಂಕಲ್ ಡೆಲಿವರಿ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಗುರು. ಪೋಟರ್ ಒಂದೇ ನಂಬ್ಕೊಂಡ್ರೆ ಆಗಲ್ಲ. ಯಾಕಂದರೆ ಪೋಟರಲ್ಲಿ ಇವಾಗ ಆರ್ಡ್ರು ಸ್ವಲ್ಪ ಕಮ್ಮಿ ಆಗಿಬಿಟ್ಟೈತೆ. ಯಾಕಂದರೆ ಓಲಾದು ಬಂದ್ಬಿಟ್ಟು ಇವಾಗ ಓಲಾ ಬೈಕ್ ಟ್ಯಾಕ್ಸಿ ಇತ್ತಲ್ವ, ಅದು ಜಾಸ್ತಿ ಜನ ಮಾಡೋಕ್ಕೆ ಹೋಗ್ತಾಯಿಲ್ಲ. ಈಗ ಕೆಲವೊಬ್ಬರು ಮಾತ್ರನೇ ಮಾಡ್ತಾ ಇರೋದು. ಅದಕ್ಕೆ ಎಲ್ಲ ಪೋಟರ್ಗೆ ಶಿಫ್ಟ್ ಆಗ್ಬಿಟ್ಟವ್ರೆ ಬೇಜಾನ್ ಜನ. ನನ್ನ ಟಾರ್ಗೆಟು ಡೈಲಿ ಒಂದು 1500 ಮಾಡೋಣ ಅಂತಿರೋದು. ನೋಡೋಣ ಇವತ್ತು ಒಂದು ಫುಲ್ ಚಾರ್ಜಲ್ಲಿ ಎಷ್ಟಾಗುತ್ತೆ, ಎಷ್ಟು ಕಿಲೋಮೀಟ್ರ್ ಓಡಾಡ್ತೀನಿ, ಎಷ್ಟು ಅರ್ನಿಂಗ್ ಮಾಡ್ಬೋದು ಏನಂತ ನಿಮಗೆ ತೋರಿಸ್ತೀನಿ. ಪೋಟ್ರಲ್ಲಿ ಒಂದು ಆರ್ಡ್ರು ಶೋ ಆಗಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಅಂಕಲ್ ಡೆಲಿವರಿಯಲ್ಲಿ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅಂಕಲ್ ಡೆಲಿವರಿಯಲ್ಲಿ ಒಂದು ಆರ್ಡ್ರ್ ಬಿದ್ದೈತೆ, ಎಲೆಕ್ಟ್ರಾನ್ ಸಿಟಿ. ಇಲ್ಲ ಕಾಯಂಕಿಟ ಇದೇನಾ? ಓಕೆ, ಪೇಮೆಂಟ್ ಅವರೇ ಮಾಡ್ತಾರಾ? ಇದೊಂದೇ ಅಲ್ವಾ? ಓಕೆ, ಓಕೆನಾ? ಇದು ಐಟಮ್ಮು. ಇವಾಗ ಏನು ಮಾಡ್ತಾವ್ರೆ, ಪೋಟ್ರಲ್ಲಿ ಜಾಸ್ತಿ ಅಮೌಂಟ್ ಅಂತೇಳ್ಬಿಟ್ಟು ಈ ಥರ ಅಂಕಲ್ ಡೆಲಿವರಿಯಲ್ಲಿ ಬುಕ್ ಮಾಡ್ತಾವ್ರೆ ಬೇಜಾನ್ ಜನ. ಇಲ್ಲಿ ನೋಡಿ ಇವಾಗ ಇದು ಎಷ್ಟು ಕಿಲೋಮೀಟ್ರ್ ಅಂದರೆ ಇಲ್ಲಿಂದ ಒಂದು ಸೆಕೆಂಡ್ ತೋರಿಸ್ತೀನಿ. ಓಯಪ್ಪ, ಇಲ್ಲಿಂದ 25 ಕಿಲೋಮೀಟ್ರು. ಇಪ್ಪತ್ತು ಕಿಲೋಮೀಟ್ರು, 25, 20. ಓಕೆ, 20 ಕಿಲೋಮೀಟ್ರು 55 ನಿಮಿಷ ತೋರಿಸ್ತೈತೆ. ಇವಾಗ ಏನು ಮಾಡ್ತಾವ್ರೆ ಗೊತ್ತಾ, ಈ ಪೋಟ್ರಲ್ಲಿ ಬಂದ್ಬಿಟ್ಟು ಜಾಸ್ತಿ ಅಮೌಂಟ್ ತೋರಿಸ್ತೈತೆ. 25 ಕಿಲೋಮೀಟ್ರಿಗೆ 350 ಆ ಥರ ಕೊಡ್ತಾನೆ. ಅದರಿಂದ ಏನು ಮಾಡ್ತಾವ್ರೆ, ಇದರಲ್ಲಿ ಕಮ್ಮಿ ಅಲ್ವಾ ಅಂಕಲ್ ಡೆಲಿವರಿಲಿ, ಅದರಿಂದ ಅಂಕಲ್ ಡೆಲಿವರಿ ಬುಕ್ ಮಾಡ್ತಾ ಇರೋದು ಬೇಜಾನ್ ಜನ. ಓಕೆ, ಇನ್ನು ನಾವು ಇದು ಎತ್ಕೊಂಡು ಹೋಗೋಣ. ನಾನು ನಿಮಗೆ ಡೈರೆಕ್ಟು ಕೊಡಬೇಕಾದ್ರೆ ಸಿಗ್ತೀನಿ. ಇದು ಪೋಸ್ಟ್ ಪನ್ ಆರ್ಡ್ರು, ಯಾವುದು ಆರ್ಡ್ರ್ ಶೋ ಆಗಿಲ್ಲ.
ಪೋಟ್ರಲ್ಲೂ ಬಿದ್ದಿಲ್ಲ, ಯಾವುದ್ರಲ್ಲೂ ಬಿದ್ದಿಲ್ಲ. ನಾನು ಇವಾಗ 3 ಅಕೌಂಟ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ರ್ಯಾಪಿಡೋ, ಪೋಟರು, ಊಬರು, ಅಂಕಲ್ ಡೆಲಿವರಿ. ಇದು ಇಟ್ಕೊಳೋಕ್ಕೆ ಕಷ್ಟ ಇಲ್ಲ ನೋಡಿ. ನಿಮಗೆ ಕೊಡಬೇಕಾದ್ರೆ ಸಿಗ್ತೀನಿ ಬನ್ನಿ. ಫೈನಲಿ ಲೊಕೇಶನ್ ಹತ್ರ ಬಂದೆ. ಇಲ್ಲೇ ಅವ್ರು ಹಾಕಿರೋ ಲೊಕೇಶನ್ಗೆ ಇದಕ್ಕೂ 3 ಕಿಲೋಮೀಟ್ರ್ ಡಿಫ್ರೆನ್ಸ್ ಐತೆ. ಬ್ರೋ ಚೋಟು ಅಂದರೆ ಯಾರು? ಚೋಟು ಐಟಮ್ ಬಂದೈತೆ. ಚೋಟು ಅಂದರೆ ಯಾರು? ಸರ್ ಇಲ್ಲಿಕ್ಕಿದ್ದೀನಿ. ಸರ್ 224. ಇದೇ ನಂಬರ್? ಇನ್ನೊಂದು ನಂಬರ್, ಅದೇ ಲೊಕೇಶನ್ ಕಳಿಸಿದ್ರಲ್ಲ. ಓಕೆ ಓಕೆ ಸರ್. ಓಕೆ ಫೈನಲಿ ಕೊಟ್ಟಾಯಿತು. ಈ ಲಿಫ್ಟ್ ಬರೋಷ್ಟರಲ್ಲಿ ನಾವು ನಡ್ಕೊಂಡು ಹೋಗ್ಬಿಡ್ಬೋದು. ಈ ಆರ್ಡ್ರ್ ಕಂಪ್ಲೀಟ್ ಆಯಿತು. ಪೋಟ್ರಿಗೂ ಇದ್ರಿಗೂ ಲೆಕ್ಕ ಹಾಕಿದ್ರೆ ಜಾಸ್ತಿ ಕಮ್ಮಿ ಆಯಿತು ಕುರಿತು. ಅಂದರೆ ಪೋಟ್ರಲ್ಲಿ ಇಲ್ಲಿಗೇ 350 ಏನೋ ಸಮಥಿಂಗ್ ಬಿತ್ತು ನನಗೆ. ಅಂಕಲ್ ಡೆಲಿವರಿಯಲ್ಲಿ 224 ಬಿದ್ದೈತೆ. 250 ಇಟ್ಕೊಳ್ಳಿ. ಫೋಟೋರ್ಗೂ ಇದಕ್ಕೂ ಡಿಫ್ರೆನ್ಸ್ ಒಂದು 150 100 ಆ ಥರ ಡಿಫ್ರೆನ್ಸ್ ಬರುತ್ತೆ. ಬಟ್ ಎಲ್ಲಿ ಪೋಟ್ರಲ್ಲಿ ಆರ್ಡ್ರೇ ಇಲ್ಲ, ಅದಕ್ಕೆ ಅಂಕಲ್ ಡೆಲಿವರಿಯಲ್ಲಿ ನಾನು ಎತ್ಕೊಂಡಿದ್ದು. ಜಸ್ಟು ಈಗ ಆರ್ಡ್ರ್ ಕೊಟ್ಟಿರೋದು ನೋಡಿರ್ತೀರ. ಇದರಲ್ಲಿ 244 ರೂಪಾಯಿಗೆ ಟ್ಯಾಕ್ಸ್ ಎಷ್ಟು, 244 ರೂಪಾಯಿಗೆ ಟ್ಯಾಕ್ಸ್ ಎಷ್ಟು ಕಟ್ ಮಾಡೋನು ನೋಡಿ. 29 ರೂಪಾಯಿ ಕಟ್ ಮಾಡೋನೆ, 29 ರೂಪಾಯಿ, 224 ರೂಪಾಯಿಗೆ. ಬಟ್ ಅಂಕಲ್ ಡೆಲಿವರಿಯಲ್ಲಿ ಟ್ಯಾಕ್ಸು ಕಮ್ಮಿ ಕಟ್ ಮಾಡ್ತಾರೆ. ಪೋಟ್ರಲ್ಲಿ ಬಂದ್ಬಿಟ್ಟು 200ಗೆ ಅಂದರೆ 40 ರೂಪೀಸ್ ಕಟ್ ಮಾಡ್ತಾರೆ. ಇದರಲ್ಲಿ 29 ರೂಪೀಸ್, ಆಲ್ಮೋಸ್ಟ್ ಒಂದು 30 ರೂಪೀಸ್ ಅಷ್ಟೇ. ಇದು ಟ್ಯಾಕ್ಸ್ ಬಂದ್ಬಿಟ್ಟು ಇದರಲ್ಲಿ ಕಮ್ಮಿ ಕಟ್ ಮಾಡ್ತಾರೆ. ಪೋಟ್ರಲ್ಲಿ ಬಂದ್ಬಿಟ್ಟು 100 ರೂಪಾಯಿಗೆ 20 ರೂಪಾಯಿ, ಇದರಲ್ಲಿ 100 ರೂಪಾಯಿಗೆ 10 ರೂಪಾಯಿನೂ ಕಟ್ ಮಾಡ್ತಾನೆ ಅಷ್ಟೇ. ಓಕೆ, ನಮ್ಮ ಪ್ರಕಾರ ಪೋಟ್ರೆ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಪೋಟ್ರಲ್ಲಿ ಬಂದ್ಬಿಟ್ಟು ಇಲ್ಲಿಗೆ 300 ರೂಪಾಯಿ ಬಿದ್ರೂ 60 ರೂಪಾಯಿ ಕಟ್ ಮಾಡಿದ್ರೂ ಇನ್ನು 40 ರೂಪಾಯಿ. ಪರವಾಗಿಲ್ಲ ಗುರು, ಒಂದು ಲೆಕ್ಕ ಅಂಕಲ್ ಡೆಲಿವರಿನೇ ಬೆಸ್ಟ್ ಅನಿಸುತ್ತೆ. ಅಂದರೆ ಅದಕ್ಕೂ ಇದಕ್ಕೂ ಒಂದು 20 ರೂಪಾಯಿ 30 ರೂಪಾಯಿ ಡಿಫ್ರೆನ್ಸ್ ಅಷ್ಟೇ, ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ. ಬಟ್ ಅದೇ ಪೋಟ್ರಲ್ಲಿ ಜಾಸ್ತಿ ಕೊಡ್ತಾನೆ, ಇದರಲ್ಲಿ ಕಮ್ಮಿ ಕೊಡ್ತಾನೆ. ಪೋಟ್ರಲ್ಲಿ ಟ್ಯಾಕ್ಸ್ ಜಾಸ್ತಿ ಕಟ್ ಮಾಡ್ತಾನೆ, ಇದರಲ್ಲಿ ಕಮ್ಮಿ ಕಟ್ ಮಾಡ್ತಾನೆ ಅಷ್ಟೇ. ಮೊನ್ನೆ ಇಲ್ಲಿಗೇ 300 ರೂಪಾಯಿ ಬಿತ್ತು ಪೋಟ್ರಲ್ಲಿ. ನಾನು ಇವಾಗ ಬಂದಿದ್ನಲ್ಲ, ಅಲ್ಲಿಂದ ಇಲ್ಲಿಗೆ 300 ರೂಪಾಯಿ. 300 ರೂಪಾಯಲ್ಲಿ 60 ರೂಪಾಯಿ ಕಟ್ ಮಾಡಿದ್ರೆ ಇನ್ನೆಷ್ಟು 240 ರೂಪಾಯಿ. ಈ 240 ರೂಪಾಯಲ್ಲಿ 240 ರೂಪಾಯಿ ಉಳಿತದೆ. ಇದರಲ್ಲಿ ನೋಡಿ, ಇದರಲ್ಲಿ ನಮಗೆ 244 ರೂಪಾಯಿ ಬಿದ್ದಿದ್ದು. 244 ರೂಪಾಯಲ್ಲಿ 29 ರೂಪಾಯಿ ಇಟ್ಕೊಂಡ್ರೂ 200 ರೂಪಾಯಿ ಇಟ್ಕೊಳ್ಳಿ. ಅದಕ್ಕೂ ಇದಕ್ಕೂ ಒಂದು 40 ರೂಪಾಯಿ ಡಿಫ್ರೆನ್ಸ್ ಅಷ್ಟೇ. 40 ರೂಪಾಯಿ ಡಿಫ್ರೆನ್ಸು, ಸೇಮ್, ಇನ್ನೆಲ್ಲ ಸೇಮೇನೆ. ಇದರಲ್ಲಿ ಕಿಲೋಮೀಟ್ರಿಗೆ 10 ರೂಪಾಯಿ ಕೊಡ್ತಾನೆ ಕರೆಕ್ಟಾಗಿ. ಅದರಲ್ಲಿ ಪೋಟ್ರಲ್ಲಿ 12 ರೂಪಾಯಿ 13 ರೂಪಾಯಿ ಆ ಥರ ಕೊಡ್ತಾನೆ. ಡೆಲಿವರಿನೂ ಮಾಡ್ಬೋದು. ಬಟ್ ಏನು ಗೊತ್ತಾ, ನೀವು ಪೆಟ್ರೋಲ್ ಬೈಕಲ್ಲಿ ಮಾಡ್ತೀವಿ ಅಂದರೆ ಸ್ವಲ್ಪ ಲಾಸ್ ಆಗುತ್ತೆ. ಯಾಕಂದರೆ ಪಿಕಪ್ಪೇ 8 ಕಿಲೋಮೀಟ್ರ್ 9 ಕಿಲೋಮೀಟ್ರ್ ಆ ಥರ ಕೊಡ್ತಾ ಇರ್ತಾನೆ. ಪಿಕಪ್ಗೆ ಹೋಗೋದು ದುಡ್ಡು ಕೊಡೋಲ್ಲ ನಮಗೆ. ಏನಿದ್ರೆ ನಾವು ಡ್ರಾಪ್ ಮಾಡೋದಕ್ಕೇ ದುಡ್ಡು ಕೊಡೋದು. ಅದಕ್ಕೆ ಪಿಕಪ್ಪು 8 ಕಿಲೋಮೀಟ್ರ್ 9 ಕಿಲೋಮೀಟ್ರ್ ಆ ಥರ ಬೀಳ್ತಾ ಇಲ್ಲತ್ತಲ್ವ, ಅದು ಆ್ಯಕ್ಸೆಪ್ಟ್ ಮಾಡಿ ಹೋಗೋದಕ್ಕೆ ಸ್ವಲ್ಪ ಕಷ್ಟ. ಬಟ್ ಎಲ್ಲ ಸೇಮೇನೆ. ಓಕೆ, ಇನ್ನು ನನ್ನ ಪ್ರಕಾರ ಅಂಕಲ್ ಡೆಲಿವರಿ ಫೋಟೋ 2 ಮಾಡ್ಬೋದು. ಇನ್ನು ರ್ಯಾಪಿಡೋ ಪ್ರಕಾರ ಬಂದರೆ ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು ಕಿಲೋಮೀಟ್ರಿಗೆ 1 ರೂಪಾಯಿ, ಕಿಲೋಮೀಟ್ರಿಗೆ 10 ರೂಪಾಯಿ ಕೊಡ್ತಾನೆ. ಅಂದರೆ 1 ಕಿಲೋಮೀಟ್ರಿಂದ 1 ಕಿಲೋಮೀಟ್ರಿಗೆ 5 ರೂಪಾಯಿ ಕೊಡ್ತಾನೆ. 1 ಕಿಲೋಮೀಟ್ರಿಂದ 1000 ಕಿಲೋಮೀಟ್ರ್ಗೂ 10 ರೂಪಾಯಿ 12 ರೂಪಾಯಿ ಆ ಥರ ಕೊಡ್ತಾ ಇರ್ತಾನೆ. ಅದು ಇಮೇಜ್ ಬೇಕಾದರೆ ಸೈಡಲ್ಲಿ ಹಾಕ್ತೀನಿ ನೋಡಿ ರ್ಯಾಪಿಡೋದು. ಇದು ಅಂಕಲ್ ಡೆಲಿವರಿದು ಈ ಇಮೇಜು ಸೈಡಲ್ಲಿ ಹಾಕಿರ್ತೀನಿ, ಹಂಗೆ ನೋಡ್ಕೊಳ್ಳಿ. ಬಟ್ ನಮ್ಮ ಪ್ರಕಾರ ಪೋಟ್ರು ಆಮೇಲೆ ಅಂಕಲ್ ಡೆಲಿವರಿ ಬೆಸ್ಟು. ಅದೇ ಪಿಕಪ್ ಬಂದ್ಬಿಟ್ಟು ಹತ್ರ ಆಗಿದ್ರೆ ಬೆಸ್ಟು. ಲಾಂಗ್ ಏನಾದರೂ ಪಿಕಪ್ ಆಗಿಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಆಲ್ಮೋಸ್ಟು 1 ಗಂಟೆ ಆಯಿತು, 1:40 ಆಗೋಗೈತೆ. ನಾನು ಮಾಡಿರೋದು 200 ರೂಪಾಯಿ ಅಷ್ಟೇ ಮಾಡಿರೋದು. ನಾನು ಡೈಲಿ ಟಾರ್ಗೆಟು 1000 ಮಾಡಬೇಕು ಅಂತ. ನೋಡೋಣ ಎಷ್ಟಾಗುತ್ತೋ. ಇವಾಗ ಎಷ್ಟು ಕಿಲೋಮೀಟ್ರ್ ಓಡಾಡಿದ್ದೀನಿ ಅಂತ ತೋರಿಸ್ತೀನಿ. 31 ಕಿಲೋಮೀಟ್ರ್ 31 ಕಿಲೋಮೀಟ್ರು ರೌಂಡ್ ಹಾಕಿದ್ದೀನಿ ಬೆಳಗ್ಗೆಯಿಂದ. ಅಂದರೆ ಈ ಆರ್ಡ್ರ್ ಬಂದಿರೋದು ನಾನು ಈ ಆರ್ಡ್ರ್ ಎತ್ಕೊಂಡಾಗಿಂದ 31 ಕಿಲೋಮೀಟ್ರ್ ರೌಂಡ್ ಹಾಕಿದ್ದೀನಿ. 31 ಕಿಲೋಮೀಟ್ರಿಗೆ 214 ರೂಪಾಯಿ. ಓಕೆ, ವೆಯ್ಟ್ ಮಾಡೋಣ. ನೆಕ್ಸ್ಟ್ ಒನ್ ಆರ್ಡ್ರು ಯಾವುದಾದ್ರೂ ಬೀಳುತ್ತಾ ಹೆಂಗೆ ಏನಂತ ನಿಮಗೆ ಸಿಗ್ತೀನಿ. ಪೋಟ್ರಲ್ಲಿ ಒಂದು ಆರ್ಡ್ರು ಬಿದ್ದಿಲ್ಲ. ಇವ್ರು ಕೆಲವನ್ನ ಹೇಳಿ ಏನಾದರೂ ಆರ್ಡ್ರ್ ಶೋ ಆಯ್ತಂತ. ಬ್ರೋ ಆರ್ಡ್ರ್ ಶೋ ಆಯ್ತು ಯಾವುದಾದ್ರು ಪೋಟ್ರಲ್ಲಿ ಯಾವುದಾದ್ರು ಶೋ ಆಯ್ತು ಆರ್ಡ್ರು? ಪೋಟ್ರಲ್ಲಿ ಯಾವುದಾದ್ರು ಆರ್ಡ್ರ್ ಬಂತಂದೆ. ಆರ್ಡ್ರ್ ಇವಾಗ ಯಾವುದಿಲ್ಲ. ಯಾವುದು ಒಂದು ಬಂದು ಎಷ್ಟೊತ್ತಾಯ್ತು ಇಲ್ಲಿ ಬಂದು? ಇಲ್ಲಿ ಬಂದು ಒಂದು 15 ನಿಮಿಷ ಆಯಿತು. ಹಾಂ, ಸರಿ ಓಕೆ. ರ್ಯಾಪಿಡೋ ಮಾಡ್ತಾರು.
ಸರಿ ಓಕೆ ಬನ್ನಿ, ನಿಮಗೆ ಡೈರೆಕ್ಟಾಗಿ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ. ಅಂಕಲ್ ಡೆಲಿವರಿಯಲ್ಲಿ ಇನ್ನೊಂದು ಬಿತ್ತುಗುರು, ನನಗೆ ಅದು ಸೌಂಡೇ ಬಂದಿಲ್ಲ. ಜೆ ಪಿ ನಗರ ಪಕ್ಕದಲ್ಲೇ ಡ್ರಾಪು, ಎಲ್ಲಿ ಎತ್ಕೊಳ್ಳೋಷ್ಟರಲ್ಲಿ ಅದು ಹೊಟ್ಟೆ ಹೋಯ್ತು. ಸರಿ ಓಕೆ, ಏನು ಮಾಡೋಕ್ಕಾಗಲ್ಲ, ನಮಗೆ ಬರೆದಿಟ್ರೆ ಬರಬೇಕು ಅಂತ ಬರೆದಿಟ್ರೆ ನಮ್ಗೆ ಬರುತ್ತೆ, ಇಲ್ಲಾಂದರೆ ಇಲ್ಲ. ಗೈಸ್ ಫೈನಲಿ ಇನ್ನೊಂದು ಆರ್ಡ್ರ್ ಬಿತ್ತು, ಅಂದರೆ ಇದರಲ್ಲಿ ಅಂಕಲ್ ಡೆಲಿವರಿಯಲ್ಲಿ ಒಂದು ಬಿತ್ತು. ಯಾವುದು ಇದರಲ್ಲಿ ಬಿದ್ದಿಲ್ಲ, ಪೋಟ್ರಲ್ಲಿ ಯಾವುದು ಒಂದು ಬಿಡ್ಕೊಂಡಿಲ್ಲ. ಅದಕ್ಕೆ ಎತ್ಕೊಂಡೆ ಇಲ್ಲೇ ಮುಂದೆನೇ, ಇಲ್ಲಿ ಅಲ್ಲಿ ಪಿಕಪ್ಪು, ಇಲ್ಲೇ ಪಿಕಪ್ಪು. ಓಕೆ ಬನ್ನಿ, ಐಟಮ್ ಇಸ್ಕೋಬೇಕಾದ್ರೆ ಸಿಗ್ತೀನಿ. ಇಲ್ಲಿ ಇದೆನಾ? ಹೌದು ಇದೆನಾ? ಹೌದು ಇದೆ. ಹೋಗ್ಬಿಡ್ತು. ಓಕೆ, ಐಟಮ್ ಪಿಕ್ ಆಯ್ತಲ್ವ, ರೋಡ್ ಕೊಟ್ಟಿದ್ದೀನಿ. 13 ಕಿಲೋಮೀಟ್ರಿಗೆ ಎಷ್ಟು 130 ರೂಪಾಯಿನೂ ಕೊಡ್ತಾವ್ರೆ. 13 ಕಿಲೋಮೀಟ್ರಿಗೆ 136 ರೂಪಾಯಿ. ಇದರಲ್ಲಿ ಟ್ಯಾಕ್ಸ್ ಎಷ್ಟು ಹೋಗುತ್ತೆ ಅಂತ ಏನು ಗೊತ್ತಾಗುತ್ತಲ್ಲ. ನೋಡಿ 13 ಕಿಲೋಮೀಟ್ರಿಗೆ 136 ರೂಪಾಯಿ. ಇದರಲ್ಲಿ ಟ್ಯಾಕ್ಸ್ ಒಂದು 10 ರೂಪಾಯಿ 15 ರೂಪಾಯಿ ಹೋಗುತ್ತೆ ಅಂದ್ಕೊಳ್ಳಿ. 15 ರೂಪಾಯಿ ಆದರೂ ಇನ್ನೊಂದು 120 ರೂಪಾಯಿ. 100 ರೂಪಾಯಿ ಗ್ಯಾರಂಟಿ. 100 ರೂಪಾಯಿಗೆ 13 ಕಿಲೋಮೀಟ್ರು. ಓಕೆ, ನಿಮಗೆ ಡೈರೆಕ್ಟಾಗಿ ಓಕೆ ಪಿಕ್ ಆಯ್ತು ಐಟಮು. ನಿಮಗೆ ಡೈರೆಕ್ಟಾಗಿ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ ಬನ್ನಿ. ಏನೋ ಚಾರ್ಜಿಂಗ್ ವೈರಿಂಗ್ ಏನೋ ಇಶ್ಯೂ ಅಂತ. ಓಕೆ, ನಾನು ಈ ರೋಡೇ. ಅತ್ತೆ ಟೋ ಮಾಡ್ತೀನಿ ಅತ್ತೆ, ನಾನು ಜೆ ಪಿ ನಗರ್ವರೆಗೂ ಬರ್ತೀನಿ ಅತ್ತಿ. ಹಂಗೆ ಹೋಗೋದಾರಲ್ಲ, ಹಂಗೆ ಟೋ ಬರ್ತಾರಂತ. ಸರಿ ಓಕೆ, ಇದೆ ಅಲ್ವಾ? ಯಪ್ಪ, ಯಾರು ಇಲ್ಲ ಇಲ್ಲಿ. ಗುರು, ಇದು ಬಿದ್ದೋಯ್ತು ಮೋಟ್ರು. ಈ ರೋಡಲ್ಲಿ ಬರಬೇಕಾದ್ರೆ ಇದರಿಂದ ಇದು ಬಿದ್ದೋಯ್ತು. ಇವಾಗ ಇದು ಬಿದ್ದೋಗೈತೆ, ಅದು ಲೈಟಾಗಿ ಡ್ಯಾಮೇಜ್ ಆಗೈತೆ, ಅಂದರೆ ಬೆಂಡಾಗೈತೆ. ಇವಾಗ ಇದು ಈಸ್ಕೊಂತಾರ ಇಲ್ವೋ ಏನು ಹೇಳ್ತಾರೋ ಗೊತ್ತಿಲ್ಲ. ಅಲ್ಲಿ ರೋಡ್ ಬೇರೆ ಚೆನ್ನಾಗಿರಲಿಲ್ಲ. ನಾನೇನು ಮಾಡಿದೆ, ಸ್ವಲ್ಪ ಅಲ್ಲಿ ರೋಡಲ್ಲಿ ಜೋರಾಗಿ ಅಲ್ಲಿ ರೋಡ್ ಚೆನ್ನಾಗಿರಲಿಲ್ಲ, ಸ್ವಲ್ಪ ಜೋರಾಗಿ ಬಂದೆ, ಅದು ಕೆಳಗೆ ಬಿದ್ದೋಯ್ತು. ಇವಾಗ ಇದಕ್ಕೇನಾದರೂ ಹೇಳ್ತಾರೋ ಇಲ್ವಾ ಅಂತೇನು ಗೊತ್ತಿಲ್ಲ. ಅದು ಲೈಟಾಗಿ ಬೆಂಡಾಗೈತೆ, ಇಲ್ಲಿ ನೋಡಿ ಗೊತ್ತಾಗುತ್ತೆ, ಇಲ್ಲಿ ಬೆಂಡಾಗೈತೆ. ಏನು ಹೇಳ್ತಾರೋ ಹೆಂಗೆ ಏನು ಸೀನ್ ಅಂತ ನನಗಂತೂ ಗೊತ್ತಿಲ್ಲ. ಈಸ್ಕೊಂಡ್ರೆ ಪರವಾಗಿಲ್ಲ, ಏನಾದರೂ ತಿರ್ಗಾ ಪ್ರಾಬ್ಲಮ್ ಮಾಡಿದ್ರೆ ತಿರ್ಗಾ ಬೇಜಾರಾಗತ್ತೆ. ನೋಡೋಣ ಏನು ಹೇಳ್ತಾರೋ ಹೆಂಗೆ ಏನು ಅಂತ. ನಿಮಗೆ ತೋರಿಸ್ತೀನಿ ರೀ ಯಾವ ಥರ ಡ್ಯಾಮೇಜ್ ಆಗೈತೆ ಏನಂತ. ಇದರಿಂದ ಕೆಳಗೆ ಬಿದ್ದೋಯ್ತದು. ಕಾಲು ಇಟ್ಕೊಳಕ್ಕೆ ಜಾಗ ಇರಲಿಲ್ಲ. ನಾನು ಹಿಂಗೆ ಇಟ್ಕೊಂಡಿದ್ದೆ, ಹಂಗೆ ಕೆಳಗೆ ಬಿದ್ದೋಯ್ತಿದ್ದು. ಇದು ಏನೂ ಆಗಿಲ್ಲ ಅಂದ್ರೆ ನಡೀತದೆ. ಅಪ್ಪ, ಇಲ್ಲಿ ನೋಡಿ ಡ್ಯಾಮೇಜ್, ಇಲ್ಲಿ ನೋಡಿ ಬೆಂಡಾಗೈತೆ. ಇದು ಇಲ್ಲಿ ಬೆಂಡಾಗೈತೆ, ಇಲ್ಲಿ ಬೆಂಡಾಗೈತೆ, ಇಲ್ಲಿ ನೋಡಿ ಇಲ್ಲಿ ಬೆಂಡಾಗೈತೆ. ಅಂದರೆ ಒಳಗಡೆ ಫ್ಯಾನ್ ಇರುತ್ತೆ, ಫ್ಯಾನು ಟಚ್ ಆಗದಿರಿದ್ರೆ ಸಾಕೇನಾಗಲ್ಲ. ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಕೆಳಗೆ ಉಜ್ಕೊಂಡು ಹೋಗೈತೆ. ಇನ್ನು ಬೇರೆ ಏನಾಗಿಲ್ಲ, ಹಿಂಗೆ ಇಟ್ಕೊಂಡಿದ್ದೆ, ಅದು ಕೆಳಗೆ ಬಿದ್ದಾಯಿತು. ಆದಷ್ಟು ನಿಧಾನಕ್ಕೆ ಬರ್ತಾಯಿದ್ದೆ, ಹೋಗು ಬಿದ್ದೋಯ್ತಲ್ಲ ಗುರು. ಈಸ್ಕೊಂಡ್ರೆ ಪರವಾಗಿಲ್ಲ, ಏನಾದರೂ ಸೈಕ್ ಮಾಡ್ತಾರನೋ ಗೊತ್ತಿಲ್ಲ. ಹಿಂಗೆ ಇಟ್ಕೊಂಡಿದ್ದೆ, ಹಂಗೆ ಆ ಗ್ಯಾಪಲ್ಲಿ ಜಾರು ಬಿದ್ದೋಯ್ತು. ನೋಡೋಣ ಏನಾದರೂ ಹೇಳ್ತಾರ ಹೆಂಗೆ ಏನಂತ.
ಸರ್ ಕೊಟ್ಟಿದ್ದೀನಿ. ಅಮೌಂಟು 1 ಸೆಕೆಂಡು 434 ಐತೆ. ಹಾಂ ಸರ್, ಅದು ಮೋಟ್ರ್ ಏನಾಯ್ತು ಅಂದರೆ ಬರಬೇಕಾದ್ರೆ ಇಲ್ಲಿ ಟರ್ನಿಂಗಲ್ಲಿ ಬಿತ್ತದು ಲೈಟಾಗಿ. ಇದು ಹಿಂದೆ ಶೀಟ್ ಬರುತ್ತಲ್ವ ಕೆಳಗೆ ಮೋಟ್ರ್ ಇದ್ರ ಹತ್ರ ಫ್ಯಾನ್ ಹತ್ರ, ಅದು ಲೈಟಾಗಿ ಬೆಂಡಾಗೈತೆ. ಅದು ಶೀಟ್ ಬರುತ್ತಲ್ವ ಫ್ಯಾನ್ಗೆ, ಅದು ಲೈಟಾಗಿ ಬೆಂಡಾಗೈತೆ. ಅದು ನೋಡ್ಬಂತೆ ಅಲ್ಲಿ ನಿಮ್ಮವ್ರನ್ನ. ಪರವಾಗಿಲ್ವಲ್ಲ ಇದೆ. ಹಾಂ ಹಾಂ ಸರಿ ಸರ್, ಓಕೆ. ಹಾಂ ಕೊಡ್ತೀನಿ, 1 ಸೆಕೆಂಡ್. ಅದು ಬರಬೇಕಾದ್ರೆ ಇಲ್ಲಿ ಜಾರ್ ಕೆಳಗೆ ಬಿತ್ತು, ಇದರಲ್ಲಿ ಇಟ್ಕೊಳಕ್ಕಾಗಲ್ಲ, ಸೈಡಲ್ಲಿ ಇಟ್ಕೊಂಡಿದ್ದೆ. ಹಲೋ. ಹಾಂ ಅಚ್ಚಾ ಠೀಕ್. ಇಷ್ಟ ಆಗೈತೆ ಗುರು ಇದು. ಇಲ್ಲಿ ನೋಡಿ 2 ಕಿತ ಬಿತ್ತು, ಇಲ್ಲಿ ಬರಬೇಕಾದ್ರೆ 1 ಕಿತ ಬಿದ್ದೋಯ್ತು. ಇನ್ನು ನನ್ನ ಮಕ್ಕಳು ಓಲೋದವ್ರು ಅದು ಕೊಟ್ಟು ಸೈಕ್ ಮಾಡ್ತಾರೆ. नेट बोल्ट वो लेके आएगा करके बोला, वो मोटर फिटिंग होता क्या करके देखने को बोला. वो आके आने के टाइम गिर गया. ये इसमें आएगा नहीं आएगा क्या? कट हो गया ना इसमें. ये कट हो गया इसमें, ये कट हो गया क्या? नहीं नहीं पहले का है. नहीं नहीं, ये ऐसा वाला कट हो गया क्या अंदर? हाँ हाँ. वो निकालना ना, वो निकालने का हमको मालूम नहीं, लेकिन वही है ओनर आएगा इधर. हाँ, उसको फोन करके बोलिए ऐसा है. वो अंदर है ना, वो निकालना. वो निकाले तो अंदर जाएगा. तब जाएगा, नहीं तो नहीं जाएगा. हाँ हाँ हाँ, ऐसे ही पकड़ो, ऐसे पकड़ो, पकड़ो पकड़ो, हाथ उठा. हाँ छोड़ दो, ठीक है. उसको मैं बोल देगा जाके. मुता को भेज दीजिए कि उसको नीचे का निकालना हाँ, वो मोटर बराबर है, लेकिन वो निकाले तो ठीक हो जाएगा ना. हो जाएगा. हाँ ठीक है, उसको मैं बोल देगा. छोड़, इसका वायर मालूम नहीं, वो आएगा इधर आएगा. ठीक है. ಅಲ್ಲಿ ನೋಡಲ್ಲಿ ಡ್ಯಾಮೇಜ್ ಆಗೈತೆ. ಓಕೆ, ಇನ್ನು ಅವ್ರ ಲೊಕೇಶನ್ ಕಳಿಸ್ತಾರೆ, ಲೊಕೇಶನ್ ಹತ್ರ ಹೋಗೋಣ ನಾವು. ಬನ್ನಿ, ನಿಮಗೆ ಡೈರೆಕ್ಟಾಗಿ ಅವ್ರ ಹತ್ರ ಹೋಗಿ ಸಿಗ್ತೀನಿ ನಿಮಗೆ. ಗೈಸ್, ಇಲ್ಲಿ ಬಂದು ಒಂದು ಆಲ್ಮೋಸ್ಟ್ ಆಯಿತು, ಒಂದು 2 ಅವರು ವೆಯ್ಟ್ ಮಾಡಿದೆ JC ರೋಡಲ್ಲಿ. ಆರ್ಡ್ರ್ ಒಂದು ಬಿತ್ತು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಈ ಅವರೇ हाँ चेंज है, गाड़ी नंबर चेंज है ना. हाँ हमारा ये, हमें ये बिल देगा क्या? ये नंबर किसका है? हमारा फ्रेंड का है. सब अलग है. हाँ, वो अभी हमको फ़ोन कर दिया. अमोग है ना, अमोग. हाँ हाँ वही है. बिल देगा क्या? सर ये गाड़ी नंबर अलग है, पेट्रोल नंबर भी अलग है. उनका दोस्त बोल रहा है. पूछा नहीं, उतना पहुँच रहा है. क्या? आपका दोस्त का है? हाँ ಇದು ಅಮೋಗಿದ್ದ ಐಡಿ, ಅದಕ್ಕೆ ಅಮೋಗಿಗೆ ಫೋನ್ ಹೋಗುತ್ತೆ ಅನಿಸುತ್ತೆ. ಅವ್ರ ಹತ್ರ ಫೋನ್ ಮಾತಾಡಿ ಆಮೇಲೆ ಇದು ಕೊಟ್ಟು ಕಳಿಸ್ತಾರೆ ಅನಿಸುತ್ತೆ ಮೇ ಬಿ. ಅದಕ್ಕೆ ಫೋನ್ ಮಾಡ್ತಾವ್ರೆ ಅಮೋಗಿಗೆ. ಐಟಮ್ ಇದೆ, ನೋಡೋಣ, ವೆಯ್ಟ್ ಮಾಡೋಣ. ಇದು ಎಂಡ್ कर दो क्या? स्टार्ट कर दो ट्रिप स्टार्ट कर दो ना.
पिकअप है इधर। हाँ यही पिकअप है, ड्रॉप उधर ही यलहंका रोड है ना। ये उनका दूध नहीं उठा रहा। उधर में बात कर रहे थे ये बात कर रहे हैं। ಸರ್ ಹೇಳಿ. ಹಲೋ ಬೇಕಾ ನಿಮ್ ಕೊಡಕ್ಕೆ? ಹಲೋ ಹಲೋ ಸರ್ ಹೇಳಿ. ಇವಾಗ ನಮ್ಮ ಆ್ಯಪ್ ನ ಏನ್ ನಂಬರ್ ಇದೆ ನಿಮ್ದು ಇಲ್ಲ? ಸರ್ ಇಲ್ಲ, ಅದು ನಮ್ಮ ಫ್ರೆಂಡೇ ಅದು. ಅದು ಇರ್ಲಿ ಬಿಡಿ, ಅವ್ರು ಹೇಳ್ಬೇಕಾ ನಿಮ್ ಕೊಡಕ್ಕೆ? ಇಲ್ಲ, ಅವ್ರ ಐ ಡಿ ನಾನು ಯೂಸ್ ಮಾಡ್ತಾ ಇದ್ದೀನಲ್ವಾ, ಹಾ ಅವನ ಐ ಡಿನೇ ನಾನು ಯೂಸ್ ಮಾಡ್ತಾ, ಅವನು ಕೆಲಸ ಮಾಡ್ತಾ ಇಲ್ಲ. ನಮ್ಗೆ ಅವರು ಫೋನ್ ಅವರು ರಿಸೀವ್ ಮಾಡ್ತಾರೆ, ಹಾ ನಂಬರ್ ಬೇರೆ ಇದೆ, ಅವರು ಹೇಳ್ಬೇಕಾ ನಿಮ್ ಕೊಡಕ್ಕೆ ನಮ್ಗೆ ಕೊಡ್ಬೋದು. ಹಾಂ ಅರ್ಥ ಆಯಿತು. ಇಲ್ಲ ಅವನು ಹೇಳಿದ್ರೆ ಇವಾಗ ಕೊಡ್ಬೇಕಾ ನೀವು? ಅವರು ಕಾಲ್ ಮಾಡ್ತಾರೆ, ಅವ್ರು ಹೇಳ್ತಾರೆ ಕೊಡಕ್ಕೆ ನಾವು ಕೊಡ್ತೀವಿ. ಹಾಂ ಸರಿ ನಾನು ಅವ್ನಿಗೆ ಫೋನ್ ಮಾಡ್ತೀನಿ. ಓಕೆ, ನಿಮ್ಮ ಹುಡುಗನ ಹತ್ರ ಮಾತಾಡಿ ಬಂತ ಹೇಳ್ತೀನಿ. ನೀವು ಅವ್ರಿಗೆ ಫೋನ್ ಮಾಡಿ, ನಮ್ಮ ಜನ ನಿಮ್ಗೆ ಅವರು ಓಕೆ 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 ಹೇಳ್ಬೇಕು, ಅವ್ರು ಓಕೆ ಮಾಡ್ಬೇಕಾ? ಆಯಿತು. ಸರಿ. ಹಲೋ ಬ್ರೋ, ಇಲ್ಲಿ ಕಸ್ಟಮರ್ ಜೊತೆ ಮಾತಾಡೋ. ಇಲ್ಲ, ನಿನ್ನ ಐಡಿಯಲ್ಲಿ ಆರ್ಡ್ರ್ ಎತ್ಕೊಂಡಿದ್ದೀನಿ, ಅದಕ್ಕೆ ಅವರು ನಿಂಗೆ ಹೇಳ್ತಾವ್ರೆ, ಅದಕ್ಕೆ. मेरा फोन पे उठा रहा उसको। ಅವ್ರು ಫೋನ್ ಮಾಡ್ತಾರಂತೆ, ಫೋನ್ ಎತ್ತು ಗುರು. ಹಾಂ बात फोन पर किधर सेंड करना? सिग्नेचर ಓಕೆ, ಐಟಮ್ ಮಿಸ್ಕೊಂಡೆ, ಬಿಲ್ ಇಲ್ಲ ಹಾಕೋಣ. ಇನ್ನು ಎಷ್ಟು ಕಿಲೋಮೀಟ್ರ್ ಐತೆ ಇಲ್ಲಿಂದ? 6 ಗಂಟೆಗೆ ಹೋಗ್ತೀನಿ. ಅಲ್ಲಿ 22 ಕಿಲೋಮೀಟ್ರ್ ಐತಲ್ಲ ಗುರು. ಶಾರ್ಟ್ ಕಟ್ ಯಾವುದಿಲ್ವಾ? ಇಲ್ಲಿ ಯಾವುದೋ ನಂಗೆ ತೋರಿಸ್ ಶಾರ್ಟ್ ಕಟ್ಟು. ಬನ್ನಿ, ನಿಮಗೆ ಡೈರೆಕ್ಟು ಕೊಡಬೇಕಾದ್ರೆ ಸಿಗ್ತೀನಿ. ಆ ಕಡೆ ಯಾವುದಾದ್ರೂ ಆರ್ಡ್ರು ಆ ರೋಡ್ ಸೈಡ್ ಯಾವುದಾದ್ರೂ ಬಿದ್ದರೆ ಎತ್ಕೊತೀನಿ, ಇಲ್ಲಾಂದರೆ ಇದು ಮಾತ್ರ ನಿಮಗೆ ಕೊಡಬೇಕಾದ್ರೆ ಸಿಗ್ತೀನಿ. ಬನ್ನಿ ಗುರು, ಫೈನಲಿ ಈ ಡ್ರಾಪ್ ಹತ್ರ ಬಂದೆ. ಕರೆಕ್ಟಾಗಿ ನೋಡಿ 18 ಕಿಲೋಮೀಟ್ರು. 18 ಕಿಲೋಮೀಟ್ರಿಗೆ ಕರೆಕ್ಟಾಗಿ ₹1 ಕಮ್ಮಿ ₹300 ಕೊಟ್ಟ. $269 ಒಂದೇ ಒಂದು ಆರ್ಡ್ರ್ ಮಾಡಿರೋದು ಇದರಲ್ಲಿ. ಓಕೆ, ₹239 ಒಂದೇ ಆರ್ಡ್ರ್ ಮಾಡಿರೋದು ಪೋಟರಲ್ಲಿ. ಎಲ್ಲ ಅಂಕಲ್ ಡೆಲಿವರಿಲಿ ಒಂದು 250, ಇನ್ನೊಂದು 120. ಓಕೆ, ಪೋಟ್ರಲ್ಲಿ 239 ಪೋಸ್ಟ್ ಪೇಮೆಂಟ್ ಇದೆ. ಇನ್ನು ಇದರಲ್ಲಿ ಯಾವುದೋ ಅಂಕಲ್ ಡೆಲಿವರಿಲಿ ತೋರಿಸ್ತೀನಿ ಇವತ್ತು ಮಾಡಿರೋದು. 119, 214, ಇದೊಂದು 300, ಇದೊಂದು ಎಲ್ಲ ಸೇರಿ ಒಂದು 600, 300, ಇದೊಂದು 250 ಅಂದ್ರೂ ಒಂದು 600 ಇಟ್ಕೊಳ್ಳಿ ಎಲ್ಲ. ಬೆಳಗ್ಗೆ 10 ಗಂಟೆಯಿಂದ 600 ಮಾಡಿದ್ದೀನಿ. ಏನು ಗುರು, ಆರ್ಡ್ರೇ ಇಲ್ಲ ಪೋಟ್ರಲ್ಲಪ್ಪ. ಈ ಅಂಕಲ್ ಡೆಲಿವರಿಯಲ್ಲಿ ಬೀಳುತ್ತಾ? ಆ್ಯಕ್ಸೆಪ್ಟ್ ಮಾಡ್ತೀವಿ, ಆ್ಯಕ್ಸೆಪ್ಟ್ ಮಾಡೋಷ್ಟರಲ್ಲಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಅದಕ್ಕೆ ಆರ್ಡ್ರ್ ಇಲ್ಲ. ಹೋಗು, ನಾನು ₹600 ಮಾಡಿದ್ದೀನಿ. ಇವಾಗ 6 ಗಂಟೆ ಆಯಿತು. ಎಷ್ಟು ಕಿಲೋಮೀಟ್ರ್ ಓಡೈತೆ ಅಂತ ತೋರಿಸ್ತೀನಿ. ₹600 ಇನ್ನು ಫುಲ್ ಚಾರ್ಜಲ್ಲೇ, ಇನ್ನು ಚಾರ್ಜಿಂಗ್ ಹಾಕಿಲ್ಲ ಹೈಪರ್ ಚಾರ್ಜ್ಗೆ. ಇಲ್ಲಿ ನೋಡಿ 70 ಕಿಲೋಮೀಟ್ರ್ ತಿರುಗಾಡಿದ್ದೀನಿ. 70 ಕಿಲೋಮೀಟ್ರಿಗೆ 600 ಆಯಿತು. 70 ಕಿಲೋಮೀಟ್ರಿಗೆ 600 ಆಯಿತು. ಇನ್ನು 46% ಐತೆ ಇನ್ನು ಚಾರ್ಜು. ನೋಡೋಣ ಎಷ್ಟಾಗುತ್ತೆ ಇನ್ನೂ ಅಂತ. ಇನ್ನು ಈಕೋ ಮೋಡಲ್ಲಿ 79 ಹೋಗುತ್ತೆ, 79 ಹೋಗುತ್ತೆ, 79 ಕಿಲೋಮೀಟ್ರ್ ಹೋಗುತ್ತೆ. ಇನ್ನು ಆರ್ಡ್ರ್ ಯಾವುದಾದ್ರೂ ಬೀಳತ್ತಾ ಏನಂತ ನೋಡೋಣ. 6 ಗಂಟೆ ಆಯಿತು. ಓಕೆ, ಯಾವುದಾದ್ರೂ ಆರ್ಡ್ರ್ ಬಿದ್ದ ಮೇಲೆ ನಿಮಗೆ ಸಿಗ್ತೀನಿ. ಬನ್ನಿ. ಅಂಕಲ್ ಡೆಲಿವರಿಯಲ್ಲಿ ಒಂದು ಆರ್ಡ್ರ್ ಬಿತ್ತು, ಅದಕ್ಕೆ ಪಿಕ್ ಮಾಡೋಕ್ಕೆ ಬಂದಿದ್ದೀನಿ. 7 ಕಿಲೋಮೀಟ್ರಿಂದ ಎಲ್ಕೊಂಡವನೇ ಗುರು ಈ ಆರ್ಡ್ರಿಗೆ. ಇನ್ನೇನು ಹೆಂಗೋ ಮನೆ ಕಡೆಗೆ ತಾನು ಹೋಗ್ತಾರದು, ಅದಕ್ಕೆ ಎತ್ಕೊಂಡೆ. ಪಿಕಪ್ಪು ಇಲ್ಲೇ ಪಿಕಪ್ಪು. ಹಾಂ ಓಕೆ ಬ್ರೋ. ಒಂದು ಕೀ ಕೊಟ್ಟವ್ರೆ, ಕೀ ಎತ್ಕೊಂಡೋಗಿ ಅಲ್ಲಿ ಕೊಡಬೇಕು.
ಇದು 13 ಕಿಲೋಮೀಟ್ರಾ. ಓಕೆ, 13 ಕಿಲೋಮೀಟ್ರಿಗೆ 160 ರೂಪಾಯಿ ಕೊಡ್ತಾರೆ. ಆಲ್ರೆಡಿ ಪೇಮೆಂಟ್ ಆಗಿಬಿಟ್ಟೈತೆ ಇದು ವ್ಯಾಲೆಟ್ಗೆ. ನಿಮಗೆ ಡೈರೆಕ್ಟ್ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ. ಊರು ಲೊಕೇಶನ್ ರಾಂಗ್ ಹಾಕವ್ರೆ, ಅಲ್ಲಿಂದ ಇಲ್ಲಿ ಬಂದಿದ್ದಾಯಿತು. ಇವ್ರು ಅನ್ಸುತ್ತೆ ಮೇ ಬಿ. ಥ್ಯಾಂಕ್ ಯು ಸರ್. ಓಕೆ, ಕೊಟ್ಟಿದ್ದಾಯಿತು. ನೆಕ್ಸ್ಟ್ ಒನ್ ಆರ್ಡ್ರು ಬೀಳುತ್ತಾ ಏನಂತ ನೋಡೋಣ. ಚಾರ್ಜಿಂಗ್ ಬೇರೆ ಕಮ್ಮಿ ಐತೆ. 39 ಕಿಲೋಮೀಟ್ರ್ ಹೋಗುತ್ತೆ. ಎಷ್ಟು ಪರ್ಸೆಂಟ್ ಐತೆ ಅಂತ ತೋರಿಸ್ತೀನಿ ನಿಮಗೆ. 24% ಐತೆ. ಎಷ್ಟು ಕಿಲೋಮೀಟ್ರ್ ಸುತ್ತಾಡಿದ್ದೀನಿ ಅಂದರೆ 100 ಕಿಲೋಮೀಟ್ರ್ ಸುತ್ತಾಡಿದ್ದೀನಿ. 100 ಕಿಲೋಮೀಟ್ರಿಗೆ ಕರೆಕ್ಟಾಗಿ ಅದರಲ್ಲೊಂದು 600 700 ಇದನ್ನು ಎಂಡ್ ಮಾಡಿಲ್ಲ. ಒಂದು ಸೆಕೆಂಡ್ ಎಂಡ್ ಮಾಡ್ತೀನಿ. ಇದು ವ್ಯಾಲೆಟ್ಗೆ ಅಮೌಂಟ್ ಮಾಡಿಬಿಟ್ಟವ್ರೆ, ವ್ಯಾಲೆಟ್ಗೆ ರೀಚಾರ್ಜ್ ಮಾಡಿಬಿಟ್ಟವ್ರೆ. ಕ್ಯಾಶ್ ಕೊಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು. ಓಕೆ, ಆಯಿತು. ಇವತ್ತು ಮಾಡಿರೋ ಆರ್ಡ್ರ್ ನೋಡಿ 144, ಇನ್ನೊಂದು 119, ಇನ್ನೊಂದು 214. ಓಕೆ, ವ್ಯಾಲೆಟ್ಗೆ ಆ್ಯಡ್ ಆಯಿತು ಅನ್ಸುತ್ತೆ. ಹಾಂ, ಓಕೆ, ವ್ಯಾಲೆಟ್ಗೆ ಆ್ಯಡ್ ಆಗೈತೆ. ಟೋಟಲು ಒಂದು 700 800 ಆಯಿತು. ನೋಡೋಣ, ಇನ್ನೂ ಟೈಮ್ ಆಯ್ತಲ್ವ. ಯಾವುದಾದ್ರು ರ್ಯಾಪಿಡೋ ಊಬರು ಯಾವುದೋ ಒಂದು ಮಾಡ್ತೀನಿ. ಮೊದಲು ಚಾರ್ಜಿಂಗ್ ಹಾಕ್ಕೋಬೇಕು. ಚಾರ್ಜಿಂಗ್ ಕಮ್ಮಿ ಐತೆ. ಇಲ್ಲಿ ಕಾಡು ಬಿಸಿನಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ ಮೊನ್ನೆ ಹೋದಾಗ. ನೋಡೋಣ, ಇವಾಗ ಹೊರ್ತೂರಲ್ಲಿ ಹೋಗ್ಬಿಟ್ಟು ಹಾಕೋದ ಎಲ್ಲಿ ಏನಂತ ನೋಡ್ತೀನಿ. ಬನ್ನಿ, ನಿಮ್ಗೆ ಡೈರೆಕ್ಟಾಗಿ ಆರ್ಡ್ರ್ ಬಿದ್ದರೆ ಸಿಗ್ತೀನಿ, ಇಲ್ಲಾಂದರೆ ಹೈಪರ್ ಚಾರ್ಜ್ ಹತ್ರ ಹೋಗಿ ಸಿಗ್ತೀನಿ. ಇದು ಹೈಪರ್ ಚಾರ್ಜಿಂಗ್ ಇಲ್ಲೂ ಕೆಲಸ ಮಾಡ್ತಾಯಿಲ್ಲ, ಎರಡೂ ಐತೆ. ಇದು ಬಿಸಿ ಐತೆ, ಹಾಕಿ ನೋಡ್ದಂಗೆ ಅವ್ರೆ, ಯಾರೋ ಯೂಸ್ ಮಾಡ್ದಂಗೆ ಅವ್ರೆ, ಬಟ್ ವರ್ಕ್ ಮಾಡ್ತಾ ಇಲ್ವಲ್ಲ. ಹೈಪರ್ ಚಾರ್ಜಿಂಗ್ ಇಶ್ಯೂ ಅಂತ ಬಂತು ನನಗೆ. ಇಲ್ಲಿ ಬರುತ್ತೆ ನೋಡಿ, ಕಟ್ ಆಫ್ ಆಗುತ್ತೆ ಈಗ. ಕಟ್ ಆಫ್ ಆಯಿತು. ಹೈಪರ್ ಚಾರ್ಜಸ್ ಇಶ್ಯೂ ಅಂತ. ಏನು ಲೌಡ ಇಶ್ಯೂ ಏನೋಪ್ಪ, ಯಾವಾಗ ನೋಡಿದ್ರು ಇಶ್ಯೂ ಅಂತ ಬರುತ್ತೆ. ಕೆಲಸ ಮಾಡಿದ್ದೇನೋ ನೋಡಿಲ್ಲ ಲೌಡ. ಇಲ್ಲಿ ಸುಮ್ಮನೆ ಶೋಕಿಗೆ ಇಟ್ಕೊಂಡವ್ರು, ಏನಂತ ಗೊತ್ತಿಲ್ಲ ಇಲ್ಲಿ ಚಾರ್ಜಿಂಗ್. ಇದು ಸೇಮ್ ಆ ಥರನೇ ಬರ್ತೈತೆ. ಇದು ಕಟ್ ಆಫ್ ಆಗುತ್ತೆ ನೋಡಿ ಈಗ ಅಷ್ಟೇ. ಹೈಪರ್ ಚಾರ್ಜಿಂಗ್ ಇಶ್ಯೂ ಅಂತ ಅಷ್ಟೇ. ಇವರು ಹೈಪರ್ ಚಾರ್ಜಿಂಗ್ ಕತೆ. ಹೈಪರ್ ಚಾರ್ಜರ್ ಮಾತ್ರ ಅಲ್ಲೆಲ್ಲಿ ಇಟ್ಕೊಂಡವ್ರೆ. ಇರೋದು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಆಗತ್ತೆ. ಇರೋದೇ ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದರೆ ಕೆಲಸ ಇಲ್ಲಿ ಮಾಡೋಣ ಹೇಳಿ. ಓಕೆ, ನಮ್ಮ ಜೀವನ ಹಿಂಗೆ ಆಗೋದು ಓಲಾ ಗಾಡಿ ಇಸ್ಕೊಂಡ್ರೆ. ಹಾಂ, ಬನ್ನಿ ಹೋಗೋಣ. ಹೊರ್ತೂರಲ್ಲಿ ಐತಲ್ಲ, ಹೊರ್ತೂರಲ್ಲಿ ಹಾಕ್ಕೊಂಡು ನೋಡೋಣ. ಆರ್ಡ್ರ್ ಬಿದ್ದರೆ ಆರ್ಡ್ರ್ ಮಾಡ್ತೀನಿ, ಇಲ್ಲಾಂದರೆ ಡೈರೆಕ್ಟ್ ಮನೆಗೆ. ಆಲ್ಮೋಸ್ಟ್ ಆಯ್ತಲ್ಲ, ಒಂದು 700ವರೆಗೂ ಆಯಿತು. ನೋಡೋಣ, ಬನ್ನಿ ನಿಮಗೆ ಡೈರೆಕ್ಟಾಗಿ ನೋಡೋಣ ಆರ್ಡ್ರ್ ಬೀಳುತ್ತಾ ಹೆಂಗೆ ಏನಂತ. ನಿಮಗೆ ಡೈರೆಕ್ಟಾಗಿ ಹೈಪರ್ ಚಾರ್ಜಿಂಗ್ ಹತ್ರ ಸಿಗ್ತೀನಿ ಬನ್ನಿ. ಜಸ್ಟ್ ಇವಾಗ ಬಂದೆ, ಯಾರೂ ಇಲ್ಲ ಇಲ್ಲಿ, ಒಬ್ಬರೂ ಇಲ್ಲ ಇಲ್ಲಿ ಹೊರ್ತೂರಲ್ಲಿ ಇಲ್ಲ ಯಾರು. ಕೆಲಸ ಮಾಡ್ತಾಯಿದ್ದ, ಕೆಲಸ ಮಾಡ್ತಾಯಿಲ್ವೋ ಗೊತ್ತಿಲ್ಲ, ಯಾರೂ ಇಲ್ಲ ಇಲ್ಲಿ ಇವತ್ತು. ಏನು ಗುರು, ಉಸಿರೇ ಇಲ್ಲ ಇದು. ಓ, ಇಲ್ಲಿ ಹೋಗ್ಯಾನಾ? ಏನೂ ಕಾಣಿಸ್ತಾ ಇಲ್ಲ, ಉಸಿರಿಲ್ಲ ಪಸರಿಲ್ಲ. ಇದು ಕೆಲಸ ಮಾಡ್ತಾಯಿತ್ತ, ಹೋಯ್ತಾ ಗೊತ್ತಿಲ್ವೇ. ಹೋಯ್ತು ಅನ್ಸತ್ತೆ ಇಲ್ಲಿ. ಏನಿಲ್ಲ ಅದರ ಸೌಂಡ್ ಏರ್ತೈತಾ ಇಲ್ವಾ, ಯಾವುದು ಸೌಂಡೇ ಇಲ್ಲ. ಹೋಯ್ತು ಅನ್ಸತ್ತೆ ಗುರು ಇಲ್ಲಿ.
ಇಲ್ಲಿ ಕೆಲಸ ಮಾಡ್ತಾಯಿಲ್ಲ. ಇದು ಫಸ್ಟಿಂದನೇ ಕೆಲಸ ಮಾಡ್ತಾಯಿಲ್ಲ. ಟ್ರೈ ಮಾಡೋಣ ಆಗತ್ತೆ ಏನಂತ. ಇಲ್ಲಿ ನೋಡಿ ಹೆಂಗಾಗೈತಂತ. ಇವಾಗ ಆರ್ಡ್ರ್ ಬೀಳ್ತೈತೆ ಊಬರಲ್ಲಿ. ಚಾರ್ಜಿಂಗ್ ಹಾಕೋಣ. ಚಾರ್ಜಿಂಗ್ ಬಂದರೆ ಏನು ಗುರು ಈ ಥರ ಸೈಕಾಯಿತು. ಏನು ಮಾಡೋಕ್ಕಾಗಲ್ಲ. ನಾವು ಬೇಜಾನ್ ಕಮಿಟ್ಮೆಂಟ್ಸ್ ಇಟ್ಕೊಂಡಿರ್ತೀವ, ಅದರಲ್ಲಿ ಯಾವುದೂ ಕೆಲಸ ಮಾಡಲ್ಲ. ನಾವೇನೋ ಅಂದ್ಕೊಂಡು ಬಂದರೆ ಅದು ಏನೇನೋ ಆಗೋಗ್ಬಿಡುತ್ತೆ. ನೋಡೋಣ ಇವತ್ತು ಎಷ್ಟು ಅರ್ನಿಂಗ್ ಆಯಿತು ಅಂತ ತೋರಿಸ್ತೀನಿ ನಿಮಗೆ. ಗೋಪ್ರೋದಲ್ಲಿ ಚಾರ್ಜಿಂಗ್ ಎಷ್ಟೈತೆ? 1% ಐತೆ. ಅದಕ್ಕೆ ನಿಮಗೆ ಐಫೋನಲ್ಲಿ ತೋರಿಸ್ತೀನಿ ಎಷ್ಟು ಅರ್ನಿಂಗ್ ಆಗೈತೆ ಏನಂತ. ಟೋಟಲ್ ಬಂದ್ಬಿಟ್ಟು 235 ರೂಪಾಯಿ ಮಾಡಿದ್ದೀನಿ ಡೆಲಿವರಿಯಲ್ಲಿ. ಎಷ್ಟು ಆರ್ಡ್ರ್ ಮಾಡಿದ್ದೀನಿ ಅಂತ ಇದು ನೋಡಿ. 1 2 3 ಮಾಡಿದ್ದೀನಿ. ಪ್ಲಸ್ ಮಾಡೋಣ ಎಷ್ಟಾಗುತ್ತೆ ಅಂತ. ಪ್ಲಸ್ 214 700 ರೂಪಾಯಿ ಮಾಡಿದ್ದೀನಿ. 700 ರೂಪಾಯಿ ಮಾಡೋಣ ಅಂತಿದ್ದು ನನ್ನ ಪ್ಲಾನ್ ಆಗಿರಲಿ. ಇವಾಗ ಚಾರ್ಜರು ಕೆಲಸ ಮಾಡ್ತಾ ಇಲ್ವಲ್ಲ, ಅದು ಎರಡೂ ಕೆಲಸ ಮಾಡ್ತಾಯಿಲ್ಲ. ಇಲ್ಲೂ ಕೆಲಸ ಮಾಡ್ತಾಯಿಲ್ಲ, ಇಲ್ಲೂ ಕೆಲಸ ಮಾಡ್ತಾಯಿಲ್ಲ. ನನ್ನ ಅರ್ನಿಂಗ್ ನೋಡಿ 700 ರೂಪಾಯಿ ಐತೆ. 1000 ರೂಪಾಯಿಗೆ ಇನ್ನೂ ಒಂದು 300 ರೂಪಾಯಿ ಕಮ್ಮಿ. ಓಲಾ ನಂಬ್ಕೊಂಡ್ರೆ ಈ ಥರ ಸಿಚುವೇಶನ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಷ್ಟು ಬೇಗ ಬರುತ್ತೆ ಅಂದ್ಕೊಂಡಿಲ್ಲ. ಯಾವತ್ತು ನಾವು ಅರ್ನಿಂಗ್ ಮಾಡೋಣ ಅಂತ ಬರ್ತೀವೋ ಅವತ್ತು ಆಗಲ್ಲ. ಓಕೆ ಬನ್ನಿ. ಅರ್ನಿಂಗು ನಂದು 713 ರೂಪಾಯಿ. ಎರಡೂ ಕೆಲಸ ಮಾಡ್ತಾಯಿಲ್ಲ. ಎರಡು ಆಗ್ತಾ ಇಲ್ವಾ? ಅದು ಫೋನ್ ಟ್ರೈ ಮಾಡಿ, ನಿಮ್ದು ಆಗತ್ತೆ. ಕೆಲಸ ಮಾಡ್ತಾ ಇತ್ತು ಇದು, ತಿರ್ಗಾ ಯಾವಾಗ ರಿಪೇರ್ ಆಯ್ತೋ ಗೊತ್ತಿಲ್ಲ. ಇದು ಓಪನ್ ಆಗ್ತಾ ಇಲ್ಲ. ಏನು ಸೌಂಡೇ ಬಂದಿಲ್ಲ. ನನ್ನ ಗಾಡಿ ಎಲ್ಲ ಸೇಮ್ ಹಿಂಗೆ. ಕಿಲೋಮೀಟ್ರ್ ಆಗುತ್ತೆ. 25 ಕಿಲೋಮೀಟ್ರಾ? ಈಗ ಹೋಗ್ಬಿಡೋದು. ಒಂದು ಆರ್ಡ್ರ್ ಬೇಕು ನಮ್ಗೆ ಅಷ್ಟೇ. ಎಷ್ಟಾಯಿತು? 1400 ಆಗುತ್ತೆ. ಹಾಂ ಅರ್ನಿಂಗ್ ಕೊಟ್ಟ. ನಾ ಇಲ್ಲಿ ಬಿಟ್ಟರೆ ಇನ್ನೆಲ್ಲಿ ಇಲ್ಲ. ಇದ್ರ ಹತ್ರ ಸರ್ಜಾಪುರ ಹತ್ರನೂ ಕೆಲಸ ಮಾಡ್ತಾಯಿತ್ತು, ಇಲ್ಲ ಗೊತ್ತಿಲ್ಲ. ಓಕೆ ನೋಡಿರ್ತೀರ, ಚಾರ್ಜರು ಕೆಲಸ ಮಾಡ್ತಾಯಿಲ್ಲ. ನನ್ನ ಅರ್ನಿಂಗು 700 ರೂಪಾಯಿ ಆಯಿತು. ನಾನು ಇನ್ನೊಂದು ಕರೆಕ್ಟಾಗಿ ಇನ್ನೊಂದು 300 ರೂಪಾಯಿ ಮಾಡಿದರೆ 1000 ರೂಪಾಯಿ ಆಗ್ತಾಯಿತ್ತು. ಎಲ್ಲಿ 300 ರೂಪಾಯಿ ಮಾಡೋಣ ಅಂದರೆ ಆರ್ಡ್ರ್ ಇಲ್ಲ. ಆರ್ಡ್ರ್ ಅಂತೀವಿ ಸರ್, ಚಾರ್ಜಿಗೆ ಕೆಲಸ ಮಾಡ್ತಾ ಇಲ್ವಲ್ಲ, ಅಷ್ಟೇ ಅರ್ನಿಂಗ್ ಆಗಿರೋದು. 100 ಕಿಲೋಮೀಟ್ರಿಗೆ ಆಗಿರೋ ಅರ್ನಿಂಗ್ ಇದು. ಇನ್ನು ಎಷ್ಟು ಕಿಲೋಮೀಟ್ರಿಗೆ ಐತೆ? ನಾನು ಪೋರ್ಟರ್ ಮಾಡ್ತೇನೆ. ಹಾಂ 150 ಕಿಲೋಮೀಟ್ರ್. ಇದರಲ್ಲಿ ಒಂದು 20 ಕಿಲೋಮೀಟ್ರು ತಗೋಬೇಡಿ, ಯಾಕಂದರೆ ಲಾಡ್ರ್ ಇಲ್ದಿರ ಸುತ್ತಾಡಿದ್ದಾಯಿತು. ಇವತ್ತು ಅರ್ನಿಂಗು 700 ರೂಪಾಯಿ ಅಷ್ಟೇ. ಪೋರ್ಟ್ರಲ್ಲಿ ಒಂದೇ ಒಂದು ಆರ್ಡ್ರ್ ಮಾಡಿರೋದು. ನಾನು ಅಂದ್ಕೊಂಡಿದ್ದೆ ಪೋರ್ಟ್ರಲ್ಲಿ ಮಾಡೋಣ ಅಂತ ಅರ್ನಿಂಗು, ಬಟ್ ಪೋರ್ಟ್ರಲ್ಲಿ ಒಂದೇ ಆರ್ಡ್ರು. ಅಂಕಲ್ ಡೆಲಿವರಿಯಲ್ಲಿ 3 ಆರ್ಡ್ರ್ ಮಾಡಿದ್ದೀನಿ. ಟೋಟಲ್ಲು 700 ರೂಪಾಯಿ ಆಯಿತು. ಈಗ 700 ರೂಪಾಯಿಗೆ 100 ಕಿಲೋಮೀಟ್ರ್ ಓಡಾಡಿದ್ದೀನಿ ಅಷ್ಟೇ ಇವತ್ತು ಅರ್ನಿಂಗು. ಹೆಂಗಿತ್ತು ಏನಂತ ಒಂದು ಕಮೆಂಟ್ ಹಾಕಿ. ಓಲಾ ಬಗ್ಗೆ ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿ. ಹಿಂಗೆ ತಲೆ ಕೆಟ್ಟೋಗ್ಬಿಟ್ಟೈತೆ ನನಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋಲಿ ಇಷ್ಟೇ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. 5K ಐತೆ, ಬೇಗ 5K ಮಾಡಿಬಿಡಿ ಅಂತ ಈ ವಿಡಿಯೋಲಿ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.